ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಜಾಮೂನನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವು ಚಿಕ್ಕವರಿದ್ದಾಗ ಜಾಮೂನ್ ಅಂದರೆ ನಾವು RK ಬ್ರ್ಯಾಂಡಿನ ಒಂದು ಜಾಮೂನ್ ಮಿಕ್ಸ್ ತಂದು ಅಮ್ಮ ಮಾಡ್ತಾಯಿದ್ರು. ಇವಾಗ ನಮಗೆ ಬೇಕಾದಷ್ಟು ಬೇರೆ ಬೇರೆ ಆದ ಬ್ರ್ಯಾಂಡ್ಗಳದ್ದು MTR ಮತ್ತು ಗಿಟ್ಸ್ ಈ ಥರ ಬೇರೆ ಬೇರೆ ವೆರೈಟಿ ಜಾಮೂನ್ ಮಿಕ್ಸ್ಗಳು ನಿಮಗೆ ಸ್ಟೋರಲ್ಲಿ ಸಿಗುತ್ತೆ. ಆದರೆ ಇವತ್ತು ಜಾಮೂನ್ ಮಿಕ್ಸನ್ನು ನಾವು ಮನೆಯಲ್ಲೇ ಮಾಡಿ ಜಾಮೂನನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈ ಜಾಮೂನ್ ಮಿಕ್ಸನ್ನು ತಯಾರು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು, 3/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1 ಕಪ್ನಷ್ಟು ಹಾಲಿನ ಪುಡಿ. ನೀವು ಫ್ಯಾಟ್ ಫ್ರೀ ಆದರೂ ಉಪಯೋಗಿಸ್ಕೋಬೋದು, ಇಲ್ಲ ಹೋಲ್ ಮಿಲ್ಕ್ ಪೌಡರ್ನ ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಹೆವಿ ವಿಪ್ಪಿಂಗ್ ಕ್ರೀಮ್ನ ಉಪಯೋಗಿಸ್ತಾ ಇದ್ದೀನಿ. ಆದರೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ಜಸ್ಟ್ ವಿಪ್ಪಿಂಗ್ ಕ್ರೀಮ್ ಸಿಕ್ಕರೆ ಅದು ಒಂದೇ ಸಾಕು. ನೀವು ಹೆವಿ ವಿಪ್ಪಿಂಗ್ ಕ್ರೀಮ್ ಉಪಯೋಗಿಸೋದಾದರೆ 3/4 ಕಪ್ನಷ್ಟು ಹೆವಿ ವಿಪ್ಪಿಂಗ್ ಕ್ರೀಮ್ ಮತ್ತು 1/4 ಕಪ್ನಷ್ಟು ಮಾಮೂಲಿ ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಸೋಕ್ಕೆ ಉಪಯೋಗಿಸ್ಕೊಳ್ಳಿ. ಶುಗರ್ ಸಿರಪ್ ಅಥವಾ ಈ ಸಕ್ಕರೆ ಪಾಕ ಜಾಮೂನನ್ನು ನೆನೆಸೋಕ್ಕೆ ಮಾಡ್ತೀವಲ್ಲ, ಅದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಈಗ ಆ 2 ಕಪ್ ಸಕ್ಕರೆಗೆ ನಾನಿಲ್ಲಿ 3.5 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. 5ರಿಂದ 6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ. ಮತ್ತು ಒಂದು ಚಿಟಿಕೆ ಕೇಸರಿನ ನೀರಿನಲ್ಲಿ ನೆನೆಸಿಟ್ಕೊಂಡಿರಿ. ಜೊತೆಗೆ ಜಾಮೂನನ್ನು ಕರಿಯೋಕ್ಕೆ ಎಣ್ಣೆ. ಜಾಮೂನ್ಗಳು ಎಣ್ಣೆಯಲ್ಲಿ ಮುಳುಗಿದಾಗ ಅದು ದಪ್ಪ ಆಗುತ್ತೆ, ನಾವು ಮಾಡಿಟ್ಟಿದ್ದಕ್ಕಿಂತ ಡಬಲ್ ಸೈಜ್ ಆಗುತ್ತೆ. ಸೊ ಅದಕ್ಕೆ ಜಾಗನೂ ಆಗುವಷ್ಟು ಅಂತ ಬಾಣಲೆನ ನೀವು ಇಟ್ಕೋಬೇಕು. ಮೊದಲಿಗೆ ನಾವು ಜಾಮೂನ್ ಪಾಕನ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಸಕ್ಕರೆ ಮತ್ತು ನೀರನ್ನು ಹಾಕಿ ಮೀಡಿಯಮ್ ಹೈ ಹೀಟಲ್ಲಿ ಕುದಿಯೋಕ್ಕಿದೆ. ಈಗ ಸಕ್ಕರೆ ಕುದೀತಾ ಇರಬೇಕಾದ್ರೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್ ಎರಡನ್ನೂ ಹಾಕಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ, ಈ ಥರ ಒಂದ್ರಿನಲ್ಲಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ನೀವು 1 ಸ್ಪೂನಲ್ಲಾದರೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ಹಾಲಿನ ಪುಡಿ ಇರುತ್ತಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಎಲ್ಲ ಒಂದಾಗೋ ಥರ ಕಲಿಸ್ಬೇಕು. ಸೊ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್ ಮತ್ತು ಈ ಹಾಲಿನ ಪುಡಿ ಎಲ್ಲನೂ ಚೆನ್ನಾಗಿ ಸೇರ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಈ ವಿಪ್ ಕ್ರೀಮು ಮತ್ತು ಈ ಹಾಲು ಇದನ್ನೆರಡನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಸುಮಾರಾಗಿ 1 ಕಪ್ನಷ್ಟು ಇದು ಬೇಕಾಗತ್ತೆ. ಸೊ ಈ ಥರ ಹಿಟ್ಟಾಗಿದೆ. ಇವಾಗ ನಿಮ್ಗೆ ಹೆಚ್ಚು ಕಮ್ಮಿ ಈ ಚಪಾತಿ ಹಿಟ್ಟಿನ ಹದದಲ್ಲಿ ಇದೆ. ಆ್ಯಕ್ಚುಲಾಗಿ ಈ ಹದಕ್ಕೆ ನೀವು ಕಲಿಸ್ಕೊಂಡು ಇಟ್ಕೊಂಡಿರಿ. ಇದನ್ನು ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ಈಗ ಸಕ್ಕರೆ ಪಾಕ ಆಗೋ ತನಕ ಇದನ್ನ ಹಾಗೆ ಬಿಟ್ಟಿರೋಣ. ಕೆಲವು ಸಲ ಇದೇನಾಗುತ್ತೆ, ತುಂಬ ಗಟ್ಟಿಯಾಗಿಬಿಡತ್ತೆ ಈ ಹಿಟ್ಟು. ಆವಾಗ ಬೇಕಾದರೆ ಸ್ವಲ್ಪ ಕ್ರೀಮ್ ಉಳಿಸಿದ್ದೀವಲ್ಲ, ಇಷ್ಟು ಉಳಿದಿದೆ ಕ್ರೀಮು. ಸೊ ಈ ಕ್ರೀಮನ್ನು ಮತ್ತೆ ಹಾಕ್ಕೊಂಡು ಈ ಹದಕ್ಕೆ ತಂದ್ಕೋಬೇಕು. ಏನಂದರೆ ನೀವು ಈ ಥರ ಇರಬೇಕು. ನಾವು ಜಾಮೂನ್ಗೆ ಈ ಉಂಡೆ ಮಾಡುವಾಗ ನೋಡಿ ಈ ಥರ ಆಗುತ್ತೆ. ಸೊ ಈಗ ಒಂದು 10 ನಿಮಿಷ ಹೀಗೆ ಒಂದು ತಟ್ಟೆ ಮುಚ್ಚಿ ಇಟ್ಟಿರ್ತೀನಿ. ಈಗ ಇದು ಕುದಿಯೋಕ್ಕೆ ಶುರುವಾಗ್ತಾ ಇದೆ. ಈ ಕೇಸರಿ ಹಾಕ್ತೀನಿ. ಕೇಸರಿ ಹಾಕಿದ್ರೆ ಏನಂದರೆ ಕುದೀತಾ ಇರಬೇಕಾದ್ರೆ ಅದರದ್ದು ಸಾರ ಕೂಡ ಬಿಟ್ಕೊಳ್ಳುತ್ತೆ. ಕುದಿಯೋಕ್ಕೆ ಶುರು ಆದಮೇಲೆ 5 ನಿಮಿಷ ಕುದಿಯೋಕ್ಕೆ ಬಿಡಿ. ಈಗ ಇದು 5 ನಿಮಿಷದಿಂದ ಕುದೀತಾ ಇದೆ. ಇದನ್ನು ನಾನು ಆಫ್ ಮಾಡಿಬಿಟ್ಟು ಈ ಏಲಕ್ಕಿನ ಪುಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕೋಣ. ಈ ಸಕ್ಕರೆ ಪಾಕನ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಈ ಎಣ್ಣೆನ ಕರಿಯೋಕ್ಕೆ ಇಡೋಣ. ಇದನ್ನು ಮೀಡಿಯಮ್ ಲೋ ಹೀಟಲ್ಲಿಡಿ. ಈಗ ನಾವು ಈ ಹಿಟ್ಟನ್ನು ಕಲಸಿಟ್ಟು ಕೂಡ ಸುಮಾರು ಒಂದು 5 ನಿಮಿಷದ ಮೇಲಾಗಿದೆ ನೋಡಿ. ಇವಾಗ ಈ ಥರ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅವಾಗಿಂತ. ಆದ್ರೂ ನಾವು ಹೀಗೆ ಮಾಡಿದಾಗ ಉಂಡೆ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಯಾವ ಸೈಜಿನ ಜಾಮೂನ್ಗಳು ಬೇಕೋ ಆ ಸೈಜಿಗೆ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಸುಮಾರು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಈ ಹಿಟ್ಟನ್ನು ತಗೋತಾ ಇದ್ದೀನಿ. ಬೇಕಾದ್ರೆ ನೀವು ಚಿಕ್ಕದಾಗಿ ಕೂಡ ಮಾಡಿಕೊಂಡು ಹಾಕೋಬೋದು. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಟ್ಟು ಉಂಡೆಗಳನ್ನು ಮಾಡಿ. ನೀವು ಈ ಜಾಮೂನ್ಗಳಿಗೆ ಸ್ವಲ್ಪ ಅದು ದಪ್ಪ ಆಗತ್ತೆ. ಸೊ ಅದಕ್ಕೆ ತಕ್ಕಂಗೆ ಎಣ್ಣೆ ಎಷ್ಟು ಇಟ್ಕೋತೀರೋ ಅದಷ್ಟಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ತುಂಬ ಎಲ್ಲ ಪಕ್ಕ ಹಾಕಿದ್ರೆ ಅದು ಊದಕ್ಕೆ ಅವಕಾಶ ಸಿಕ್ಕೋದಿಲ್ಲ. ಎಣ್ಣೆ ಆಲ್ಮೋಸ್ಟ್ ಕಾದಿದೆ.
ಹೀಗೆ ಒಂಚೂರು ಹಾಕಿದ್ರೆ ಅದು ನಿಧಾನಕ್ಕೆ ಈ ಥರ ಮೇಲೆ ಬರಬೇಕು. ಎಣ್ಣೆ ಕಾದಿದೆ. ಸೊ ಒಂದೊಂದಾಗಿ ಮಾಡಿಟ್ಕೊಂಡಿರುವಂಥ ಜಾಮೂನ್ಗಳನ್ನು ಹಾಕೋಣ. ಜಾಮೂನನ್ನು ನೀವು ಹಾಕಿದ್ಮೇಲೆ ಸ್ಟರ್ ಮಾಡ್ತಾ ಇರಬೇಕು ಈ ಥರ, ಇಲ್ಲಾಂತಂದರೆ ಅದು ಒಂದೇ ಕಡೆ ಬೇಯಕ್ಕೆ ಶುರುವಾಗುತ್ತೆ. ಅಲ್ಲಿ ಒಂದು ಕಡೆ ಮಾತ್ರ ಈ ಥರ ನೋಡಿ, ಇಲ್ಲಿ ನಾನು ಬಿಟ್ನಲ್ಲ, ಇಲ್ಲೆಲ್ಲ ಒಂದೊಂದು ಕಡೆ ಮಾತ್ರ ಕೆಂಪಾಗಿದೆ. ಸುತ್ತಲೂ ಕೆಂಪಾಗಬೇಕಂದ್ರೆ ನೀವು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಹಾಕಿರೋದು ಈ ಸೈಜಿನ ಉಂಡೆಗಳು, ಆದರೆ ಇಲ್ಲಿ ನೋಡಿ ಜಾಮೂನ್ಗಳು ಎಷ್ಟು ದೊಡ್ಡದಾಗಿದೆ ಇಲ್ಲಿ. ಅದರಿಂದ ನಾವು ಅದು ದಪ್ಪ ಆಗೋಕ್ಕೆ ಇರುವಷ್ಟು ಜಾಗನ ಉಳಿಸ್ಕೊಂಡ್ಬಿಟ್ಟು ಅಷ್ಟೇ ಜಾಮೂನ್ಗಳನ್ನು ಹಾಕಬೇಕು. ಇಲ್ಲಾಂತಂದರೆ ಅದಕ್ಕೆ ಈ ಥರ ದಪ್ಪ ಆಗೋಕ್ಕೆ ಜಾಗ ಇರಲ್ಲ. ಎಲ್ಲ ಕಡೆನೂ ಒಂಥರ ತುಂಬ ಡಾರ್ಕ್ ಅಲ್ಲ, ಆದರೆ ತುಂಬ ಲೈಟ್ ಬ್ರೌನು ಅಲ್ಲ, ಇನ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ ಬ್ರೌನ್ ಬರುವಷ್ಟು ಬೇಯಿಸ್ಬೇಕು, ಇದನ್ನು ಕರಿಬೇಕು. ಆದಷ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಿ, ಅದರಿಂದ ಎಲ್ಲ ಕಡೆನೂ ಒಂದೇ ಥರ ಬಣ್ಣ ಬದಲಾಗತ್ತೆ. ಸ್ವಲ್ಪ ಕಂದು ಬಣ್ಣಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಪಾಕಕ್ಕೆ ಹಾಕೋದು ಬೇಡ, ಪೇಪರ್ ಟವಲ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನೀವು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಇದು ಈ ಥರ ಉದುರಾಗುತ್ತೆ. ಇಲ್ಲ ನೀವು ಬೇಕಾದ್ರೆ ಹಾಲನ್ನ ಹಾಕಿ ಕಲಿಸ್ಕೋಬೋದು, ಇಲ್ಲ ಉಳಿದಿರುವಂಥ ವಿಪ್ ಕ್ರೀಮನ್ನ ಹಾಕಿ ಕೂಡ ಕಲಿಸ್ಕೊಂಡು ಮಾಡ್ಕೋಬಹುದು. ನಾ ಕೊಟ್ಟಿರುವಂಥ ಈ ಅಳತೆನಲ್ಲಿ ಅಂದರೆ ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿ ನಾವು ಮಾಡ್ತೀವಿ ಅಂದರೆ ಈ ಸೈಜ್ದು ಲೈಕ್ ಅರ್ಧ ಟೇಬಲ್ ಸ್ಪೂನ್ ಸೈಜ್ ತಗೊಂಡು ನಾವು ಮಾಡ್ತೀವಲ್ಲ, ಅದರದ್ದೊಂದು 35ರಿಂದ 40 ಜಾಮೂನ್ಗಳನ್ನು ಮಾಡ್ಬೋದು. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಮತ್ತು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಮಿನಿಮಮ್ ಒಂದು 25-30 ನಿಮಿಷ ಅಂತೂ ಬಿಟ್ಟಿರಬೇಕು. ನಿಮಗೆ ಇಲ್ಲಿ ಸಕ್ಕರೆ ಪಾಕ ಸಾಲ್ತಿಲ್ಲ ಅಂತ ಅನಿಸ್ತಾ ಇದ್ರೆ ನೀವು ಮುಂಚೆ ಫಸ್ಟ್ ಬ್ಯಾಚಿಂದ ಏನು ಹಾಕಿರ್ತೀರೋ ಅದಾಗಲೇ ಸೋಕಾಗಿರುತ್ತೆ. ಬೈ ದ ಟೈಮ್ ನೀವು ಕೊನೆ ಬ್ಯಾಚಿನ ಮಾಡೋ ಹೊತ್ತಿಗೆ ಅದನ್ನು ನೀವು ತಗೊಂಡು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರಿ. ಆಮೇಲೆ ಎಲ್ಲದನ್ನು ಹಾಕಿ ಅದೆಲ್ಲ ಸೋಕಾದ್ಮೇಲೆ ಮತ್ತೆ ನೀವು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೋಬೋದು. ಈಗ ಈ ರುಚಿಯಾದ ಜಾಮೂನ್ಗಳನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಯ್ತಲ್ವಾ? ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.